ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಾಗ್ತದೆ ಅಲ್ಲಿ ಫೈನಲಿ ಭಾನುಮತಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡೇ ಬಿಟ್ಟ ವಿಜಯ್. ಹೇಗೋ ಹೊರಗಡೆ ಬಂದದ್ದ, ಆದರೆ ಮತ್ತೆ ಒಳಗಡೆ ಹೋಗೋ ಎಲ್ಲ ಪ್ರಯತ್ನ ನಡೀತಾ ಇದೆ. ಹಾಗಿದ್ರೆ ವಿಜಯ್ ನಿಜವಾಗ್ಲೂ ಹೋಗಿ ಭಾನುಮತಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ. ಏನಾಗ್ತದೆ ಅಲ್ಲಿ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಎಲ್ಲ ಕೂಡ ಭಾನುಮತಿ ಹೇಳಿದ ಪ್ರಕಾರನೇ ನಡೀತಾ ಇದೆ. ಎಲ್ಲ ಸ್ಕ್ರಿಪ್ಟ್ ರೈಟರ್, ಡೈರೆಕ್ಟರ್ ಎಲ್ಲ ಕೂಡ ಭಾನುಮತಿ. ಆದರೆ ಇಲ್ಲಿ ಶ್ರುತಿ ಮಾತ್ರ ದಾಳವಾಗಿ ಬಳಸ್ಕೊತಿದ್ದಾರೆ ಶ್ರುತಿನ ಭಾನುಮತಿ ಅಂತ ಹೇಳ್ಬೋದು. ಫೈನಲಿ ಶ್ರುತಿ ಅಮ್ಮಂಗೆ ಇನ್ನೇನೋ ಶಿಕ್ಷೆ ಆಗಿಬಿಡಬೇಕು ಅಷ್ಟರಲ್ಲಿ ಒಂದು ಎಂಟ್ರಿ ಕೊಡ್ತಾಳೆ. ಎಂಟ್ರಿ ಕೊಡ್ತಿದ್ದಾಗೆ ಅಂತಂತ ಎಂಟ್ರಿ ಕೊಡುವುದಿಲ್ಲ, ಕತೆಗೆ ಒಂದು ಮೇಜರ್ ಟ್ವಿಸ್ಟನ್ನು ತಂದು ಕೊಡ್ತಿದ್ದಾಳೆ. ಬಿಕಾಸ್ ತನ್ನ ಅಮ್ಮಂಗೆ ಶಿಕ್ಷೆ ಆಗ್ತಿರುವುದೇ ಅಪ್ಪನ ಕೊಲೆ ಮಾಡಿರೋದು ಅನ್ನೋ ಒಂದು ರೀಸನ್ಗೆ. ಬಟ್ ಆ ತಪ್ಪೇ ಮಾಡಿಲ್ಲ ತನ್ನ ಅಮ್ಮ ಅಂತ ಹೇಳಿ ಪೋರ್ಟ್ರೇ ಮಾಡ್ತಿದ್ದಾಳೆ. ಆದರೆ ಇದು ಯಾವುದನ್ನ ಕೂಡ ನಂಬೋಕೆ ಅಲ್ಲಿರೋರು ಯಾರೂ ಕೂಡ ರೆಡಿ ಇಲ್ಲ. ಅಮ್ಮನ ಕಾಪಾಡೋಕೇನೋ ಸುಳ್ಳು ಹೇಳ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಸುಧಾರಾಣಿಯವರು ಕೂಡ ಅದನ್ನೇ ವಾದ ಮಾಡ್ತಿದ್ದಾರೆ. ಬಿಕಾಸ್ ಎಂದೂ ಕೂಡ ನಾವು ಶ್ರುತಿನ ಹೇಗೆ ಅಂತ ಗೊತ್ತದೆ, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಇವಳು ಹೇಳ್ತಿರೋ ಮಾತುಗಳು ಎಲ್ಲವೂ ಕೂಡ ಸುಳ್ಳು, ಯಾವುದೇ ಕಾರಣಕ್ಕೂ ಇವಳು ಆ ಥರ ಹುಡುಗಿ ಅಲ್ಲ ಅಂತಲೇ ಹೇಳ್ತಿದ್ದಾರೆ. ಬಟ್ ಇಲ್ಲಿ ಶ್ರುತಿ ಮಾತ್ರ ತಾನು ಹೇಳ್ತಿರೋ ಹೇಳಿಕೆಗೆ ಬದ್ಧವಾಗಿ ನಿಂತ್ಕೊಂಡಿದ್ದಾಳೆ. ನನ್ನಮ್ಮ ತುಂಬಾ ತ್ಯಾಗಮಯಿ, ಮಗಳಿಗೋಸ್ಕರ ಈ ಒಂದು ಜಾಗಕ್ಕೆ ಬಂದು ನಿಂತಿದ್ದಾರೆ. ಅವರು ಮಾಡದಿರೋ ತಪ್ಪು, ನಾನು ಮಾಡಿರೋ ತಪ್ಪನ್ನು ಅವ್ರ ಮೇಲೆ ಹಾಕ್ಕೊಂಡಿದ್ದಾರೆ. ತಪ್ಪು ಮಾಡಿದ್ದು ನಾನು, ನನ್ನ ತಂದೆ ಕುಂತಿದ್ದು ನಾನು, ನನಗೆ ಬೇಜಾರಿತ್ತು. ನನ್ನಮ್ಮ ಯಾವಾಗಲೂ ವಿಷಯಣ್ಣ ಅಂತ ಹೇಳ್ತಾರೆ, ನಮ್ಮನ್ನ ಕಡೆಗಣಿಸ್ತಾರೆ ಅಂತ. ಆ ವಿಷಯವಾಗಿ ಕೋಪವಾಗಿ ತುಂಬ ಬಾರಿ ಜಗಳ ಆಡಿದ್ದೆ. ಅವತ್ತು ಕೂಡ ಜಗಳ ಮಾಡ್ತಾ ಇದ್ದೆ. ಅವತ್ತು ಕೂಡ ನಮ್ಮಮ್ಮಂಗೆ ಹೇಗೆ ಅವಳು ರಿಯಾಕ್ಟ್ ಮಾಡ್ತಾಳೆ ಅನ್ನೋದನ್ನು ತೋರಿಸ್ಬೇಕು ಅಂತ ರೆಕಾರ್ಡ್ ಮಾಡ್ಕೋತಾ ಇದ್ದ. ನಡುವೆ ಅಪ್ಪ ಕೂಡ ಬಂದ್ಬಿಟ್ರು. ಅವರು ಕೂಡ ವಿಜಯ್ ಪರ ಅಮ್ಮನ ಪರ ಮಾತನಾಡ್ಬಿಟ್ರು. ಅದನ್ನು ನನ್ನಿಂದ ಸಹಿಸೋಕ್ಕಾಗಲಿಲ್ಲ. ತಾಳ್ಮೆಗೆಟ್ಟ ನಾನು ಅಪ್ಪನ ಸಾಯಿಸ್ಬಿಟ್ಟೆ ಇದೇ ಕೈಯಿಂದ. ಅಮ್ಮ ಏನು ಮಾಡ್ಕೊಂಬಿಟ್ಟೆ ನೀನು, ಯಾವುದೇ ಕಾರಣಕ್ಕೂ ನೀನು ಅಂತ ಹೇಳಬಾರ್ದು, ಏನೇ ಇದ್ರೂ ನಾನು ಫೇಸ್ ಮಾಡ್ತೀನಿ ಅಂತ ನನ್ನ ದೂರ ಕಳಿಸ್ಬಿಟ್ರು ಅಂತ. ಆದರೆ ಇಲ್ಲಿಗೆ ಹೋಲಿಕೆ ಆಗೋ ಹಾಗೆ ಅವಳ ಲೈಫಲ್ಲಿ ಬಂದಂಥ ಲವರ್ ವರುಣ್, ಅವನು ಕೂಡ ಈ ಒಂದು ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ. ಅದಕ್ಕೆ ನಾನು ಅಪ್ಸೆಟ್ ಆಗಿದೆ ಅಂತ ಅದಕ್ಕೆ ಮ್ಯಾಚ್ ಮಾಡಿಬಿಡ್ತಾಳೆ. ಅದು ಎಲ್ಲರ ಮನಸ್ಸಲ್ಲೂ ಕೂಡ ಗೊಂದಲ ಉಂಟು ಮಾಡುತ್ತೆ. ಬಿಕಾಸ್ ಅಂದು ಶ್ರುತಿ ಖಂಡಿತವಾಗಿ ಡಿಪ್ರೆಸ್ಡ್ ಆಗಿದ್ಲು, ಅದಕ್ಕೆ ಈ ಕಾರಣ ಇತ್ತಾ ಅಂತ ಎಲ್ಲರೂ ಕೂಡ ಅನ್ನಿಸ್ತದೆ. ಅದರಲ್ಲೂ ವಿಜಯ್ಗೆ ತುಂಬಾ ಅನ್ನಿಸ್ತದೆ. ಇದು ಎಲ್ಲವನ್ನ ಕೂಡ ಆಲಿಸಿದ ನಂತರ ಜಡ್ಜ್ ಒಂದು ತೀರ್ಮಾನಕ್ಕೆ ಬರ್ತಾರೆ. ಭಾನುಮತಿ ಸೂರ್ಯಪ್ರಕಾಶ್ ಅವ್ರನ್ನ ಕೊಂದಿತ್ತು ಅಂತ ನಮಗೆ ಸಿಕ್ಕಿರ್ತಕ್ಕಂಥ ಎಲ್ಲ ಸಾಕ್ಷ್ಯಾಧಾರಗಳು ಕೂಡ ಹೇಳ್ತಾ ಇತ್ತು. ಆದರೆ ಒಮ್ಮೆಲೆ ಅವರ ಮಗಳು ಅಂದರೆ ಭಾನುಮತಿ ಸೂರ್ಯಪ್ರಕಾಶ್ ಅವರ ಮಗಳು ಶ್ರುತಿ ಬರ್ತಿದ್ದಾಗೆ ಆ ತಪ್ಪನ್ನು ತನ್ನ ಮೇಲೆ ಹಾಕುತ್ತಿದ್ದಾಳೆ ಅನ್ನೋಕ್ಕಿಂತ ತಪ್ಪು ಮಾಡಿದ್ದು ನಾನು ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಸರಿಯಾದಂಥ ಪ್ರೂಫ್ ಕೂಡ ಕೊಟ್ಟಿದ್ದಾಳೆ. ಎರಡೂ ಒಂದು ಸಾಕ್ಷ್ಯಾಧಾರಗಳನ್ನ ನೋಡಿ ಕೂಲಂಕುಷವಾಗಿ ಪರಿಶೀಲಿಸಿದ ನಂತರ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಒಂದು ಕೊಲೆ ಆಗಿರುವುದು ಶ್ರುತಿಯಿಂದ, ಅದನ್ನು ಮುಚ್ಚಿಡಬೇಕು, ಮಗಳನ್ನು ಬಚಾವ್ ಮಾಡಬೇಕು ಅಂತ ಭಾನುಮತಿಯವರು ಕೋರ್ಟ್ ಸಮಯನ ಹಾಳು ಮಾಡಿದ್ರು, ಸುಳ್ಳು ಹೇಳಿದ್ರು, ಸುಳ್ಳು ಸಾಕ್ಷ್ಯಾಧಾರಗಳನ್ನ ಮಾಡಿದ್ರು. ಹಾಗಾಗಿ ಭಾನುಮತಿಯವರು 10,000 ದಂಡ ಹಾಗೆ ಶ್ರುತಿಗೆ 7 ವರ್ಷ ಕಾರಾಗೃಹ ಸಚಿವೆಯನ್ನು ವಿಧಿಸಲಾಗಿದೆ ಅಂತ ಹೇಳಿ ತೀರ್ಪನ್ನು ವಿಧಿಸ್ತಾರೆ. ಇದರಿಂದಾಗಿ ಎಲ್ಲ ಕೂಡ ಅಪ್ಸೆಟ್ ಆಗ್ತಾರೆ. ಫೈನಲಿ ಇಲ್ಲಿ ಕರ್ಕೊಂಡು ಹೋಗ್ಬೇಕಿದ್ರೆ ಭಾನುಮತಿ ಓಡ್ ಬರ್ತಾರೆ. ಆಲ್ರೆಡಿ ಕುಸ್ತೋಗಿರೋ ರೀತಿ ಡ್ರಾಮಾ ಮಾಡ್ತಿರ್ತಾರೆ. ಮಗಳ ಏನು ಮಾಡ್ಕೊಂಬಿಟ್ಟೆ ನೀನು ನಾನು ಹೇಳಿದ್ದೆ ಅಲ್ವಾ ಇದೆಲ್ಲ ಬೇಡ ಅಂತ, ನಾನು ಹೇಗೋ ಇದ್ದೆ ತಾನೆ, ಯಾಕೆ ಬಂದು ಈ ರೀತಿ ಹೇಳಿದೆ, ಅಷ್ಟೆಲ್ಲ ಹೇಳಿದ್ರು ಕೂಡ ಮತ್ತೆ ಏನೂ ಹೇಳಿದೆ, ಇಂಥ ಪರಿಸ್ಥಿತಿ ತಂದ್ಕೊಂಬಿಟ್ಟಿಯಲ್ಲ, ಶಿಕ್ಷೆ ಪಡ್ಕೊಂಬಿಟ್ಟಿಯಲ್ಲ ಮಗಳೇ ಅಂದಾಗ, ಏನಮ್ಮ ತಪ್ಪು ಮಾಡಿರೋದು ನಾನು ಅಂದಮೇಲೆ ನನಗೆ ಶಿಕ್ಷೆ ಆಗಬೇಕಲ್ವ, ತಪ್ಪು ಮಾಡ್ದಿರೋ ನಿನಗೆ ಯಾಕೆ ಶಿಕ್ಷೆ ಆಗಬೇಕು, ತಪ್ಪು ಮಾಡಿರೋದು ಎಲ್ಲವೂ ಕೂಡ ನನಗೆ ಕೊನೆ ಆಗಲಿ, ನೀನು ಅಣ್ಣನ ಜೊತೆ ಖುಷಿಯಾಗಿ ಚೆನ್ನಾಗಿರು, ನೀನು ಎಷ್ಟು ಒಳ್ಳೆಯವಳು, ಆದರೂ ಕೂಡ ನನಗೋಸ್ಕರ ಎಷ್ಟೆಲ್ಲ ಬ್ಲೇಮ್ನ ತಂದ್ಕೊಂಡೆ ನಿನ್ನ ಮೇಲೆ. ಆದರೆ ಈಗ ಎಲ್ರಿಗೂ ಕೂಡ ಗೊತ್ತಾಗಲಿ ನೀನು ಎಂಥ ಒಳ್ಳೆಯವಳು ಅಂತ ಹೇಳ್ತಿದ್ದಾರೆ. ಇದು ಎಲ್ಲವನ್ನ ಕೂಡ ಗೀತಾ ಮತ್ತು ವಿಜಯ್ ಅಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಿದ್ದಾರೆ. ನಂತರ ಈ ಕಡೆ ಯಾರು ಏನು ಒಳ್ಳೆಯವರು ಅಂದ್ರೇನು, ನನ್ನ ಮಗಳು ಜೈಲ್ಗೆ ಹೋಗ್ತಿದ್ದಾಳೆ, ನನ್ನ ಮಗಳು ಜೀವನ ಹಾಳಾಗ್ತದೆ, ನನ್ನ ಮಗಳು ಜೀವನ ಚೆನ್ನಾಗಿರ್ಬೇಕಂತಲ್ವ ಇಷ್ಟೆಲ್ಲ ಮಾಡಿದ್ದು, ಯಾರು ನನಗೆ ಏನಂದರೂ ನನಗೆ ಯೋಚನೆ ಇಲ್ಲ, ಆದರೆ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳ್ತಿದ್ದಾರೆ. ನಂತರ ಅಪ್ಕೊಂಡು, ನೋಡು ಮಗಳ, ನನಗೋಸ್ಕರ ಒಳಗಡೆ ಹೋಗ್ತಿದ್ಯಾ, ಹೊರಗಡೆ ಬಂದಿದ್ದೀನಿ ನಾನು, ಇನ್ನೇನಾದರೂ ಭಾನುಮತಿ ಆಟ ಶುರುವಾಗುತ್ತೆ, ನಿನ್ನ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ, ನೀನೇನು ಕೂಡ ಯೋಚನೆ ಮಾಡಬೇಡ ಅಂತ ಮಗಳಿಗೆ ಧೈರ್ಯ ತುಂಬಿ ಕಳಿಸ್ತಿದ್ದಾರೆ. ನಂತರ ಈ ಕಡೆ ಕಿರಣ್
ಮತ್ತು ಭಾನುಮತಿ ಇಬ್ಬರು ಕೂಡ ಎದುರು ಬರ್ದರಾಗ್ತಾರೆ. ಈ ಕಡೆ ಕಿರಣ್ ಬಂದಿದ್ದೆ ಅಮ್ಮನ ಬಾಯಿಗೆ ಬಂದಂಗೆ ಬೈತಿದ್ದಾನೆ. ನಿನ್ನ ಮಾತನ್ನು ನಂಬಿಡ್ತೀನ, ಹಾಗೆ ಹೀಗೆ ಮತ್ತೆ ಡ್ರಾಮಾ ಮಾಡ್ತಿದ್ಯಾ, ಸ್ವಂತ ಅಮ್ಮ ಮಗಳನ್ನೇ ಉಪಯೋಗಿಸ್ಕೊಂಡು ಹೊರಗಡೆ ಬರ್ತಿದ್ಯಲ್ಲ, ನನ್ನ ತಂಗಿಗೆ ಏನೆಲ್ಲ ತಲೆ ತಂದಿದ್ಯಾ ನೀನು, ಎಷ್ಟೆಲ್ಲ ಬ್ರೈನ್ ವಾಶ್ ಮಾಡಿರಬಹುದು, ನೀನು ಮಾಡಿರೋ ತಪ್ಪನ್ನು ನನ್ನ ತಂಗಿ ಶ್ರುತಿ ಮೇಲೆ ಹಾಕ್ಬಿಟ್ಟಿಯಲ್ಲ, ಎಂಥ ಪಾಪಿಷ್ಟೇ ನೀನು ಅಂತ ಬೈತಿದ್ದಾನೆ ಕಿರಣ್. ಇದನ್ನು ಗೀತಾ ಮತ್ತು ವಿಜಿ ಇಬ್ಬರು ಕೂಡ ಸಾಕ್ಷಿಯಾಗಿ ನಿಂತು ದೂರದಿಂದಾನೆ ಕೇಳಿಸ್ಕೊತಿದ್ದಾರೆ. ಆದರೆ ಈ ಕಡೆ ಭಾನುಮತಿ ತಪ್ಪು ತಿಳ್ಕೊತಿದ್ಯಾ ಕಿರಣ್, ನೀನು ನಾನಂತ ತಪ್ಪು ಮಾಡಿಲ್ಲ. ಇವತ್ತು ಏನು ಹೇಳಿದ್ಲು ಶ್ರುತಿ, ಅದು ನಿಜವಾಗ್ಲೂ ಅದೇ ನಡೆದಿದ್ದು ಸತ್ಯ. ಆದರೆ ನಾನು ಅವಳನ್ನ ಬೇಡ ಅಂತ ದೂರ ಕಳ್ಸದ. ಆದರೆ ಇವತ್ತು ಒಮ್ಮೆಲೆ ಬಂದು ಅದನ್ನೆಲ್ಲ ಒಪ್ಕೊಂಡ್ಬಿಟ್ಲು. ನನಗೂ ಕೂಡ ಇದು ಬೇಕಾಗಿರಲಿಲ್ಲ. ನನಗೆ ನನ್ನ ಮಗಳು ಜೀವನ ಚೆನ್ನಾಗಿರಬೇಕು ಅಂತ ತಾನೇ ಇಷ್ಟು ದಿನ ನಾನು ಇಷ್ಟೆಲ್ಲ ಸರ್ಕಸ್ ಮಾಡಿದ್ದು, ಇಷ್ಟೆಲ್ಲ ಪಾಡುಪಟ್ಟಿದ್ದು. ಆದರೆ ಇವತ್ತು ಅವಳು ಆ ರೀತಿ ಬಂದು ಮಾಡಿದಾಗ ನನಗೇನು ಮಾಡಲಿ, ನನಗೂ ಕೂಡ ತುಂಬ ನೋವಾಗ್ತದೆ ಅಂದಾಗ ನಾಟಕ ಮಾಡಬೇಡಮ್ಮ. ನೀನು ಏನೇ ಮಾಡಿದ್ರು ನಿನ್ನ ಮಾತನ್ನು ನಂಬೋದಿಲ್ಲ ನಾನು. ಹಾಗಿದ್ದಿದ್ರೆ ನೀನು ಯಾಕೆ ಗೀತಾ ಅದಕ್ಕೆ ಮತ್ತು ದೊಡ್ಡಮ್ಮನ ಮೇಲೆ ಅಟ್ಯಾಕ್ ಮಾಡಿಸ್ದೆ, ನೀನು ತುಂಬ ಒಳ್ಳೆಯವಳು ಅಂದಿದ್ರೆ ಅಂತ ಕೇಳ್ತಿದ್ರೆ ಆ ರೀತಿ ಮಾಡಲೇಬೇಕಾಗಿತ್ತು ಕಿರಣ್. ಯಾಕಂದರೆ ವಿಜಯ್ ನನ್ನನ್ನು ದೇವತೆ ಅಂತ ಅಂದ್ಕೊಂಡಿದ್ದ. ವಿಷ ಕೊಟ್ಟಿದ್ರು ಅಮೃತ ಥರ ಕುಡಿದು ಬಿಡ್ತಿದ್ದ. ಅವನು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ ಒಂದಿನ ಗೊತ್ತಿದ್ದಿದ್ರೆ ಖಂಡಿತ ಅವನು ಅದನ್ನೆಲ್ಲ ಅಕ್ಸೆಪ್ಟ್ ಮಾಡ್ತಿರ್ಲಿಲ್ಲ. ಅದಕ್ಕೋಸ್ಕರ ನನ್ನ ಬಗ್ಗೆ ಬ್ಯಾಡ್ ಒಪಿನಿಯನ್ ಬರೋ ಹಾಗೆ ಕ್ರಿಯೇಟ್ ಮಾಡ್ಕೋಬೇಕಿತ್ತು. ಅದಕ್ಕೆ ತಾನೇ ನನ್ನ ಮಗಳನ್ನ ಅಲ್ಲಿಂದ ಕಳಿಸಿದ್ದು. ಅವಳಿಗೆ ಎಲ್ಲನೂ ಕೂಡ ಹೇಳಿದ್ದೆ. ನಾನು ಮಾಡ್ತಿರೋ ಪ್ರತಿಯೊಂದು ವಿಷಯ ಕೂಡ ಅವಳಿಗೆ ಗೊತ್ತಿತ್ತು. ಆಗೆಲ್ಲ ಹ್ಞೂ ಅಂತ ಹೇಳಿ ಒಮ್ಮಿಂದಲೇ ಬಂದು ಈ ರೀತಿ ಉಲ್ಟಾ ಹೊಡೆದ್ಬಿಟ್ಲು. ಅದಕ್ಕೋಸ್ಕರನೇ ನಾನು ಆ ರೀತಿ ಅಟ್ಯಾಕ್ ಮಾಡಿಸಿದ್ದು, ನನ್ನ ಬಗ್ಗೆ ಕೆಟ್ಟ ಭಾವನೆ ಬರುವಂಗೆ ಮಾಡಿದ್ದು. ಕೆಲವನ್ನ ಕೂಡ ನಾನು ಮಾಡಿದ್ದು ಒಂದೇ ಒಂದು ರೀಸನ್ನಿಂದ. ಎಲ್ಲರೂ ಕೂಡ ನನ್ನ ತಪ್ಪಿತಸ್ಥೆ ಅಂತ ಅಂದ್ಕೋಬೇಕು, ವಿಜಿ ನನ್ನ ಬಗ್ಗೆ ಕೋಪ ಬರಬೇಕು, ನನ್ನ ಶತ್ರು ಅಂತ ಅಂದ್ಕೊಂಡು ದ್ವೇಷಿಸಬೇಕು ಅಂತ. ಅದು ಅದೇ ರೀತಿ ಆಯಿತು ಅಂತ ಹೇಳ್ತಿದ್ದಾರೆ. ಶಟ್, ಇದು ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾನೆ ಇಲ್ಲ ಅಂತ ಹೇಳಿ ಕಿರಣ್ ಅಲ್ಲಿಂದ ಹೊರಟೇ ಬಿಡ್ತಾನೆ. ಇದು ಎಲ್ಲವೂ ವಿಚಿತಲ್ಲಿ ಗಿರ್ರ ಅಂತ ತಿರುಗ್ತಾನೆ ಇದೆ. ಈ ಕಡೆ ಗೀತಾ ಕೂಡ ಸಮಾಧಾನ ಮಾಡ್ತಿದ್ದಾಳೆ. ತೀರ್ಪು ಬಂದಾಯಿತು ವಿಜಿ, ಆದರೆ ಇದೇ ಅಂತ್ಯ ಆಗಲ್ಲ. ಖಂಡಿತ ಭಾನುಮತಿನೇ ಇದನ್ನೆಲ್ಲ ಮಾಡಿರೋದು. ಆದರೆ ಏನೂ ಆಗಿದೆ, ಮಿಸ್ ಹೊಡಿತದ. ಶ್ರುತಿ ಯಾಕೆ ಒಪ್ಕೊಂಡು ಹೋದ್ಲು ಅಂತ ಗೊತ್ತಾಗ್ತಿಲ್ಲ. ಅದನ್ನೆಲ್ಲವನ್ನ ಕೂಡ ತಿಳ್ಕೊಂಡು ಏನಾದರೂ ಮಾಡಲೇಬೇಕು ಅಂತ ಬಂದಿದ್ದಾಯ್ತಲ್ಲ, ಇನ್ನೇನಿದೆ ಅಂತ ವಿಜಯ್ ಹೇಳ್ತಾನೆ. ಈ ಕಡೆ ಸುಧಾರಾಣಿಯವರು ಕೂಡ ಪಾಪಿಯಲ್ಲಿ ನಾನು ನೋಡ್ತಾನೆ ಇದ್ದೀನಿ, ಆಗಿಂದ ಎಲ್ಲಿ ಹೋದ್ಲು ಅಂತ ಕಾಣಿಸ್ತಾನೆ ಇಲ್ಲ ಅಂತ ಹುಡುಕ್ತಿದ್ರೆ ಈ ಕಡೆ ವಿಜಯ್ ಕಣ್ಗಳು ಕೂಡ ಅವರನ್ನೇ ಹುಡುಕ್ತಾ ಇದೆ. ಫೈನಲಿ ಆಲ್ರೆಡಿ ಕಿರಣ್ ಮತ್ತು ಭಾನುಮತಿ ಇಬ್ಬರು ಕೂಡ ಅವರ ಮನೆಗೆ ಬಂದೇ ಬಿಟ್ಟಿದ್ದಾರೆ. ಆಲ್ರೆಡಿ ಮೊದಲೊಂದು ಟ್ರೈನಲ್ಲಿ ಭಾನುಮತಿ ಪೋಸ್ ಕೊಡ್ತಿದ್ದಾರೆ. ಫೈನಲಿ ನೀನು ಅನ್ಕೊಂಡಾಗೆ ಆಯಿತು, ನೀನು ಆಚೆ ಬಂದೆ ಅಂತ ಹೇಳ್ತಿದ್ರೆ ಇದಕ್ಕೆಲ್ಲ ಕಾರಣ ನನ್ನ ತಂಗಿ ಶ್ರುತಿ ಅಂತ ಹೇಳ್ತಿದ್ರೆ ಖಂಡಿತ ನನ್ನ ಮಗಳು ಶ್ರುತಿ ಅವಳನ್ನ ಮೊದಲು ಹೊರಗಡೆ ಕರ್ಕೊಂಡು ಬರಬೇಕು. ಹಾಗೆ ಮಾತ್ರ ನಾವೆಲ್ಲ ಖುಷಿಯಿಂದ ಬದುಕೋಕೆ ಸಾಧ್ಯ. ನಾನಿನ್ನು ಆಚೆ ಬಂದಿದ್ದೀನಿ, ಇನ್ನೇನೇ ಇದ್ರೂ ಕೂಡ ಹೊರಗಡೆ ನಿಂತು ಆಟ ಆಡೋದಲ್ಲ, ಫೀಲ್ಡ್ ಒಳಗಡೆನೇ ನಿಂತು ಆಟ ಆಡ್ತೀನಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀನು ನನ್ನ ರಕ್ತ ಅಂತ ಪ್ರೂವ್ ಮಾಡಿಬಿಟ್ಟೆ ಮಗನ. ಎಷ್ಟು ಮಟ್ಟಿಗೆ ನೀನು ನನ್ನ ಬೈದೆ ಅಂದಾಗ ಸಾರಿ ಅಮ್ಮ, ಆ ರೀತಿ ಬೈದದಕ್ಕೆ ಅಂದಾಗ ನೀನು ಏನು ಮಾಡಿದ್ಯೋ ಅದು ಸರಿಯಾಗಿದೆ, ಅದೇ ರೀತಿ ಮಾಡಬೇಕಾಗಿತ್ತು, ಸರಿಯಾಗೇ ಮಾಡಿದ್ಯಾ ನೀನು ಅಂತ ಹೇಳ್ತಿದ್ದಾರೆ. ಜೊತೆಗೆ ನನ್ನ ಶತ್ರುಗಳನ್ನ ಎಲ್ಲರನ್ನೂ ಕೂಡ ಇನ್ನೂ ಸಂಹಾರ ಮಾಡೋದಷ್ಟೇ, ಅವ್ರ ಜೊತೆನೇ ಇದ್ದು ಹೇಗೆ ಸಂಹಾರ ಮಾಡಬೇಕು ಅನ್ನೋದನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಭಾನುಮತಿ. ಜೊತೆಗೆ ನೀನು ನಾನು ಹೇಳಿದ ಕೆಲಸ ಮಾಡಿದ್ಯಲ್ವಾ, ಅದು ಎಲ್ಲಿಡಬೇಕು ಅಲ್ಲಿ ಇಟ್ಟಿದ್ಯಲ್ವಾ ಅಂದಾಗ ಖಂಡಿತ ಅಮ್ಮ ಎಲ್ಲಿಡಬೇಕು ಅದನ್ನು ಇಟ್ಟಿದ್ದೀನಿ ಅಂತ ಹೇಳ್ತಿದ್ದಾನೆ. ಅದು ಡೈರಿ ಆಗಿದೆ, ಭಾನುಮತಿ ಬರ್ದಿರ್ತಕ್ಕಂತಹ ಡೈರಿ. ಭಾನುಮತಿ ಅದರಲ್ಲಿ ಮೊದಲಿಂದ ಅವತ್ತೇ ಕತೆ ಬರ್ದಿರೋ ರೀತಿ ಬರ್ದಿರೋ ಹಾಗೆ ಒಂದು ಡೈರಿ ಕ್ರಿಯೇಟ್ ಮಾಡಿದ್ದಾರೆ. ಆ ಡೈರಿಲಿ ತನ್ನ ಮಗಳು ತಪ್ಪು ಮಾಡಿರೋದು, ತಾನು ಅದನ್ನು ಒಪ್ಕೊಂಡಿರೋದು, ಜೊತೆಗೆ ವಿಜಿ ತನ್ನ ಮಗ ವಿಜಿ ನನ್ನ ಮೇಲೆ ದೇವತೆ ಅಂತ ಅಂದ್ಕೊಂಡಿದ್ದಾನೆ, ನನ್ನನ್ನು ನಂಬೋದಿಲ್ಲ, ಹಾಗಾಗಿ ಈ ಆಪಾದನೆ ತನ್ನ ಮಗಳ ಮೇಲೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ವಿಜು ಮುಂದೆ ಕೆಟ್ಟವಳಾಗಬೇಕು ಅಂದರೆ ಏನೇನು ನಾನು ಪ್ರತಿದಿನ ಮಾಡ್ತಿದ್ದೆ ಅನ್ನೋದು ಎಲ್ಲವನ್ನ ಕೂಡ ಪ್ರತಿದಿನ ಡೈರಿ ಬರೆಯೋಗೆ ಬರೆದಿದ್ದಾರೆ ಭಾನುಮತಿ. ಅದೇ ಒಂದು ಡೈರಿಯನ್ನು ಅವರು ಇಟ್ಟಿದ್ದಾರೆ, ವಿಜಿ ಕಣ್ಗೆ ಕಾಣಿಸ್ಬೇಕು ರೂಮಲ್ಲಿ ಆ ರೀತಿ. ನಂತರ ಈ ಕಡೆ ಮನೆಗೆ ಬರ್ತಿದ್ದಾಗೆ ಎಲ್ರಿಗೂ ಕೂಡ ಬೇಜಾರಾಗುತ್ತೆ. ಭಾನುಮತಿ ಮತ್ತೊಂದು ಆಟ ಶುರು ಮಾಡ್ಕೊಂಡಿದ್ದಾಳೆ ಅಂತ. ಆದರೆ ಯಾಕೆ ಶ್ರುತಿ ಈ ರೀತಿ ಮಾಡಿದ್ಲು ಅನ್ನೋದು ಕ್ವೆಶ್ಚನ್ ಮಾರ್ಕ್ ಆಗಿದೆ. ಆದರೆ ಖುಷಿಯಿಂದ ಇದ್ವಿ ಅವಳಿಗೆ ಶಿಕ್ಷೆ ಆಗುತ್ತೆ ಅಂತ. ಆದರೆ ಮತ್ತೆ ಆಚೆ ಬಂದ್ಲಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ವಿಜಯ್ ರೂಮ್ಗೆ ಹೋಗ್ತಾನೆ. ಏನಾದರೂ ಸುಳಿವು ಸಿಗ್ಬಹುದಾ ಅಂತ ಹುಡ್ಕೋದಕ್ಕೆ. ಅದೇ ರೀತಿ ಹೋದಾಗ ಅವನಿಗೆ ಕೆಂಪು ಡೈರಿ ಸಿಗುತ್ತೆ. ಆ ಒಂದು ಕೆಂಪು ಡೈರಿನ ನೋಡ್ತಿದ್ದಾನೆ, ಓದ್ತಿದ್ದಾಗೆ ಅವನಿಗೆ ಶಾಕ್ ಆಗ್ತದೆ. ಫೈನಲಿ ತನ್ನ ಅಮ್ಮ ದೇವತಿ ಅಂತಾನೆ ಅನ್ಕೋತಿದ್ದಾನೆ. ಈ ಕಡೆ ಇಷ್ಟು ದಿನ ತಾನು ಅನ್ಕೊಂಡಿದ್ದಲ್ಲ ಸುಳ್ಳು, ಅವಳು
ತನ್ನ ದೃಷ್ಟಿಲಿ ಕೆಟ್ಟವಳು ಆಗಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿದ್ಲು. ನನ್ನಮ್ಮ ದೇವತೆ, ಅವಳು ತುಂಬಾ ಒಳ್ಳೆಯವಳು ಅಂತ ವಿಜಯ್ ಅನ್ಕೋತಾನೆ. ಹಾಗಿದ್ರೆ ಫೈನಲಿ ಕತೆ ಮತ್ತೆ ಹಳೆ ಟರ್ನೇ ತೊಗೊಂಡಿದೆ. ಭಾನುಮತಿನ ನಂಬೋಕೆ ಶುರು ಮಾಡಿರೋ ವಿಜಯ್ ಫೈನಲಿ ಹಳ್ಳಕ್ಕೆ ಬಿದ್ದಾಗಿದೆ. ಆ ಒಂದು ಕೆಂಪು ಡೈರಿ ಅವನ ಜೀವನದನ್ನೇ ಕೆಂಪೇರಿಸ್ತದೆ ಅಂತ ಹೇಳ್ಬಹುದು. ಹಾಗಿದ್ರೆ ಆಗೋದೇನು ಆಗ್ತಿರುವುದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.